एलाचार्य प्रसंग सागर जी मुनि प्रसंग सागर जी महाराज उनके अंदर एलाचार्य पद स्थापन करते हैं। ठीक ಇವತ್ತುದಿಂದ ಇವರು ಏಲಾಚಾರ್ಯ ಪ್ರಸಂಗ ಸಾಗರ್ ಜಿ ಮಹಾರಾಜ್ ಈ ರೀತಿಯಾಗಿ ಇವ್ರದ್ದು ಹೆಸರು ಇರುತ್ತದೆ. ಇವರು ಗುರುಗಳು ಆಚಾರ್ಯ ಶ್ರೀ ಪುಷ್ಪದಂತ ಮಹಾರಾಜರು ಇದ್ದಾರೆ ಅಂತ ಆಚಾರ್ಯ ಪದ ಅವರು ಗುರುಗಳು ಕೊಡ್ತಾರೆ. ಈಗ ಏಲಾಚಾರಿ ಪದ ಅಂತ ಇಲ್ಲಿ ಚತುರ್ವಿಧ ಸಂಘದ ಈ ಸಮಕ್ಷದಲ್ಲಿ ಸಮಾಜದ ಸಮಕ್ಷದಲ್ಲಿ ಕೊಟ್ಟಿದ್ದಾರೆ. ಎಲ್ಲರೂ ಜೋರ್ದಾರ್ ಚಪ್ಪಾಳೆ ಹಾಕಿ. ಯಾಕಂದ್ರೆ ಇಲ್ಲೇ ಊರವರದಾರು ಹೊರೂರು ಊರವರಿದಾರ. ಅವ್ರಿಗೆ ಒಂದು ಎಲ್ಲರಿಗೆ ಸನ್ಮಾನ ಮಾಡಿದ್ದು, ಇವ್ರಿಗೆ ಒಂದು ಸನ್ಮಾನ ಮಾಡಬೇಕಂತೇಳಿ ಏಲಾಚಾರ್ಯ ಪದದಿಂದ ಸನ್ಮಾನ ಮಾಡಲಾಗಿದೆ. बोले परम पूज्य एलाचार्य प्रसंग सागर जी महाराज की जय। तुम कर दो कृपा मुझ पर, भव भव से तर जाओ, भव भव से तर जाओ, बिन गुरुवर के मैं अधूरा ही रह जाऊं, अधूरा ही रह जाऊं, संयम से ही मिलेगा मुझे जीने का। आइए, ये हुमचा में 16 तारीख को आचार्य गुणभद्र मंदी महाराज के हाथों से इनका कौन सा दीक्षा होने वाली है? डायरेक्ट मुनि दीक्षा होने वाली है। इनके दो जोर से ताली बजा करके सत्कार करे, सम्मान करे। मैं भी आशीर्वाद देता हूँ बड़े। अभी जो है महाराज से आशीर्वाद लेंगे और शाम की इनकी गोद भराई होगी और शाम को रथों में बैठ के जुलूस निकाल देंगे। कहाँ? और दीक्षा के लिए गणाधिपति गणधराचार्य कुंतु सागर जी भी आएंगे, मुझे नहीं बुलाए। देखो आइए, अभी आचार्य देवनंदी महाराज का एक 5 मिनट प्रवचन सुन के कार्यक्रम विसर्जन और आगे बढ़ेंगे महामस्तकाभिषेक जाप्य के बाद। जाप्य इवर स्वामीजी प्रवचन आದ ನಂತರ ಜಾಪ್ಯ ಆದ ನಂತರ ಮುಂದೆ ವೀರಾಪುರದ ಇಬ್ರು ಮಕ್ಕಳು ಕಳೆದುಕೊಂಡಿದ್ದಾರೆ. ಯಾರಿಗಾದ್ರೂ ಸಿಕ್ಕಿದಲ್ಲಿ ವೇದಿಕೆ ಮೇಲೆ ಕರೆದುಕೊಂಡು ಆ ಮಕ್ಕಳನ್ನು ತಲುಪಿಸಬೇಕಾಗಿ ವಿನಂತಿ. ಪಾರ್ಶ್ವನಾಥ ಮತ್ತು ಧ್ರುವ. ನಾಳೆ ಮಹತ್ವದಂತ ಮಹಾಮಸ್ತಕಾಭಿಷೇಕ 2 ಮಸ್ತಕಾಭಿ 24 ತೀರ್ಥಂಕರಿಗೆ ಮತ್ತು ನವಗ್ರಹ ತೀರ್ಥಂಕರ ಮಹಾಯಜ್ಞ. ಆಮೇಲೆ ಕಮಿತ್ ಕಮ್ಮಿ 18 ಹೀರೋ ಮತ್ತು ಹೀರೋಯಿನ್ಗೂ ಬರ್ಕದರು ಸಂಗೀತ ಉತ್ಸವ ಸಲುವಾಗಿ. 18 ಇನ್ನ ತನಕ ಎಲ್ಲಿ ಕರ್ನಾಟಕ ಬಂದಿಲ್ಲ, ಎಲ್ಲ ಒಮ್ಮೆ ಇಲ್ಲಿ ಬರ್ತಾ ಇದ್ದಾರು. ಅವ್ರ ಹೆಸರು ನಂಗೆ ಗೊತ್ತಿಲ್ಲ, ನಾ ಪಿಕ್ಚರ್ ನೋಡಲ್ಲ ಅಂತ ಗೊತ್ತಿದೆ. ಕಾವಣ ಮುಕ್ಕಾರಂ ಅರಿಹಂತಾಣಂ ತಹೇವ ಸಿದ್ಧಾಣಂ ಆಯ್ರಿ ವಜ್ಜಾಯಾಣಂ ಲೋಯಮ್ಮಿ ಯಾ ಸಬ್ಬ ಸಾಹೂಣಂ जय मंगल भूदाणम विमलानम नान दंसन मयानम तैलोक्य से हिराणम नमो सया सभ्ಯ ಸಿದ್ಧಾಣಂ. ಎಲ್ಲರೂ 2 ಕೈಯನ್ನು ಮೇಲೆ ಮಾಡಿ ಜೋರಾನಿ ಜಯಕಾರ ಹಾಕಬೇಕ್ರಿ. महावीर भगवान की, चारित्र चक्रवर्ती आचार्य शांति सागर जी महाराज की, आचार्य प्रवर श्री महावीर कीर्ति जी महाराज की. ಎಲ್ಲರದು ಆವಾಜ್ ಬರ್ತಾ ಇಲ್ಲ ನೋಡಿ, ಎಲ್ಲರೂ ಚೆನ್ನಾಗಿ ಜಯಕಾರ ಹಾಕಿರಿ ಅಂದರೆ ನಮ್ಮ ಗುರುಗಳು ಕೂಡ ಪ್ರಸನ್ನ ಆಗ್ತಾರೆ ಮತ್ತು ಇಲ್ಲಿ ನವಗ್ರಹ ತೀರ್ಥಂಕರದ ಆಶೀರ್ವಾದನೂ ಕೂಡ ನಿಮಗೆ ಸಿಕ್ಕುತ್ತದೆ ಅಂತ ಹೇಳಿ ಜೋರಾನೆ ಜಯಕಾರ ಹಾಕಬೇಕು. साधना सम्राट जगत गुरु भारत गौरव गणाधिपति गणधराचार्य गुरुवर कुंतु सागर जी महाराज की जय। आचार्य गुरुवर कुंतु सागर जी महाराज की जय। आचार्य गुरुवर कुंतु सागर जी महाराज की जय। श्रीमद जैन धर्म की जय। जय बोलो परम पूज्य आचार्य श्री देवनंद जी मुनि महाराज की जय। सर्वप्रथम इस युग के अंतिम शासन नायक भगवान महावीर स्वामी और उनकी आराती आचार्य आर्ष परंपरा के कट्टर समर्थक परम पूज्य गणाधिपति गणधर आचार्य गुरुवर कुंतु सागर जी महाराज के श्री चरणों में अपना नमोस्तु निवेदित करते हुए आप सबके जीवन को मंगलमय बनाने के लिए आज नवग्रह तीर्थ के इस पंच कल्याणक प्रतिष्ठा महोत्सव पर एवं नवग्रह तीर्थंकर के महामस्तकाभिषेक के शुभावसर पर देश भर से उपस्थित
यह जन सैलाव श्री जिनेन्द्र प्रभु की देवार्चना एवं गुरु चरणों का पाद प्रक्षालन, आहार दान आदि देकर के अपने जीवन को सफल बना रहे हैं। मानवीय जीवन में दान, पूजा, शील और उपवास ये चार कर्तव्य बड़े महत्व के होते हैं। ನಮ್ಮ ಈ ಮನುಷ್ಯ ಜನ್ಮದಲ್ಲಿ ನಮಗೆ ನಮ್ಮ ಈ ಶ್ರಾವಕ ಧರ್ಮವನ್ನು ಸಾರ್ಥಕ ಮಾಡಲಿಕ್ಕೆ ದಾನ, ಪೂಜಾ, ಶೀಲ್, ಸದಾಚಾರ ಮತ್ತು ಉಪವಾಸ ಮಾಡುವುದು ಇದು 4 ಪ್ರಕಾರದ್ದು ನಮ್ಮ ಧರ್ಮ ಇದೆ. ನಮ್ಮ ಪರಿವಾರ ಚೆನ್ನಾಗಿ ನಡಿಬೇಕು, ನಮ್ಮ ಮಕ್ಕಳು, ನಮ್ಮ ಸೊಸೆ, ನಮ್ಮ ಮೊಮ್ಮಕ್ಕಳು ಎಲ್ಲರದು ಕೂಡ ಜೀವನ ಸುಖ ಶಾಂತಿಮಯ ಆಗಬೇಕು ಅಂತ ಹೇಳಿ ನಮಗೆ ಧನ ಬೇಕು, ನಮಗೆ ಹಣ ಬೇಕು, ನಮಗೆ ಹೊಲ ಬೇಕು, ಮನೆ ಬೇಕು, ನಮಗೆ ಗಾಡಿ ಬೇಕು, ಎಲ್ಲ ಸುಖ ಸುವಿಧೆಗಳು ಬೇಕು. ಇದು ಎಲ್ಲ ನಮಗೆ ಪೈಸೆದಿಂದ, ರೊಕ್ಕದಿಂದ, ಧನದಿಂದ ಸಿಕ್ಕುವುದಿಲ್ಲ. ಈ ಧನ ಸಂಪಾದನೆ ಮಾಡಲಿಕ್ಕೆ, ಈ ಜೀವನದ ಸುಖ ಸಮೃದ್ಧಿಯನ್ನು ಪ್ರಾಪ್ತ ಮಾಡಲಿಕ್ಕೆ ನಮಗೆ ಜೀವನದಲ್ಲಿ ಸ್ವಲ್ಪ ಧರ್ಮನೂ ಬೇಕು, ಪುಣ್ಯ ಬೇಕು. ಯಾರ ಜೀವನದಲ್ಲಿ ಪುಣ್ಯ ಇರುತ್ತದೆ ಅವರಿಗೆ ಜೀವನದಲ್ಲಿ ಎಲ್ಲ ಸುಖ, ಸಂಪತ್ತಿ, ಪದ, ಅಧಿಕಾರ ಎಲ್ಲನೂ ಕೂಡ ಸಿಕ್ಕುತ್ತದೆ. ನಿಮ್ಮ ಮನಸ್ಸಲ್ಲಿ ವಿಚಾರ ಬರ್ತಾ ಇರಬಹುದು, ನಮ್ಮ ಕಡೆ ಧನ ಇರ್ತಿತ್ತು ಅಂದರೆ ನಾನು ಕೂಡ ಈ ನವಗ್ರಹ ತೀರ್ಥದಲ್ಲಿ ಏನಾದರೂ ಮಾಡ್ತಿದ್ದೆ. ಆದರೆ ಕೆಲವರು ಸುಮ್ಮನೆ ಅಲ್ಲಿ ಕೆಳಗೇನೆ ಕೂತಿದ್ದಾರೆ. ಇನ್ನುವರೆಗೆ 10-12 ದಿವಸ ಆಗಿದೆ. ನಿಮಗೆ ಈ ಸ್ಟೇಜ್ ಮೇಲೆ ಬಂದು ಗುರುಗಳದ್ದು ಆಶೀರ್ವಾದ ಪ್ರಾಪ್ತ ಮಾಡಿಕೊಳ್ಳಲಿಕ್ಕೆ ಅವಸರ ಸಿಗಲಿಲ್ಲ. ಯಾಕೆಂದರೆ ಯಾರ ಕೈದಿಂದ ಒಳ್ಳೆ ಕೆಲಸಗಳು ಆಗಿದೆ, ದಾನ ಧರ್ಮ ಪುಣ್ಯ ಆಗಿದೆ, ಅವರಿಗೆ ಈ ಮಂಚ ಮೇಲೆ, ಈ ಸ್ಟೇಜ್ ಮೇಲೆ ಬರಲಿಕ್ಕೆ ಸಿಕ್ಕುತ್ತದೆ. ಸ್ವಲ್ಪ ಧರ್ಮ ಮಾಡಿದರೆ, ಸ್ವಲ್ಪ ದಾನ ಮಾಡಿದರೆ ಇಲ್ಲಿ ನಮಗೆ ಬರಲಿಕ್ಕೆ ಸಿಕ್ಕುತ್ತದೆ, ಗುರುಗಳದ್ದು ಆಶೀರ್ವಾದ ಸಿಕ್ಕುತ್ತದೆ. ಇನ್ನು ನಮ್ಮ ಹಾಗೆ ಆಗಿದರೆ ಅಂದರೆ ನಿಮಗೆ ಸಿದ್ಧ ಪರಮಾತ್ಮದು ಆಶೀರ್ವಾದ ಸಿಕ್ಕುತ್ತದೆ ಅಂತ ಹೇಳಿ ನಾವು ನಮ್ಮ ಜೀವನದಲ್ಲಿ ನಮಗೆ ಏನಾದರೂ ಸಿಕ್ಕಿರಲಿಲ್ಲ ನಡೀತದೆ. ಆದರೆ ನಮ್ಮ ಜೀವನದಲ್ಲಿ ಸ್ವಲ್ಪ ನಮಗೆ ಧರ್ಮ ಬೇಕು, ಪುಣ್ಯ ಬೇಕು. ಈ ಧರ್ಮ ಪುಣ್ಯ ಸಂಪಾದನೆ ಮಾಡಲಿಕ್ಕೆ ನಮಗೆ ಈ ನವಗ್ರಹ ತೀರ್ಥ ಮೇಲೆ ಈ ಒಂದು ಪುಣ್ಯ ಅವಸರ ಇಲ್ಲಿ ಸಿಕ್ಕಿದೆ. ನಾವು ಇಲ್ಲಿ ಊಟ ಮಾಡಲಿಕ್ಕೆ ಬರಲಿಲ್ಲ, ನಾವು ಇಲ್ಲಿ ಮೌಜ್ ಮಸ್ತಿ ಮಾಡಲಿಕ್ಕೆ ಬರಲಿಲ್ಲ, ಇಲ್ಲಿ ಬಹಳಷ್ಟು ಜಾತ್ರೆ ತುಂಬಿದೆ, ಆ ಜಾತ್ರೆ ನೋಡಲಿಕ್ಕೆ ಬಂದಿರಲಿಲ್ಲ. ನಾವು ಬರೀ ಇಲ್ಲಿ ಧರ್ಮ ಸಂಪಾದನೆ ಮಾಡಲಿಕ್ಕೆ ಬಂದಿದ್ದೇವೆ. ಯಾರ ಮನಸ್ಸಲ್ಲಿ ವಿಚಾರ ಶುದ್ಧವಾಗಿ ಇರುತ್ತದೆ, ಯಾರು ಪವಿತ್ರ ಭಾವನೆಯಿಂದ ಇಲ್ಲಿ ಬರ್ತಾ ಇದ್ದಾರೆ, ನಮಗೆ ಗೊತ್ತಿಲ್ಲ ಅವರು ದಾನ ಎಷ್ಟು ಮಾಡಿದ್ದಾರೆ ಅಥವಾ ಮಾಡಲಿಲ್ಲ. ಆದರೆ ಯಾರು ಪುಣ್ಯ ಭಾವನೆಯನ್ನು ತಗೊಂಡು ಬಂದು ಶುದ್ಧ ಭಾವನೆಯಿಂದ ಈ ಪೂಜಾ ಕಾರ್ಯಕ್ರಮ, ಅಭಿಷೇಕ ನೋಡ್ತಾರೆ, ಅದು ಅಲ್ಲದೆ ಗುರುಗಳದ್ದು ಭಾವದಿಂದ ದರ್ಶನ ಮಾಡ್ತಾರೆ, ಅದು ಅಲ್ಲದೆ ಯಾರು ಗುರುದ ಕೈದಲ್ಲಿ ಸ್ವಲ್ಪ ದಾನ ಮಾಡಿದ್ದಾರೆ ಅವರಿಗೆ ಧನ್ಯ ಕುಮಾರ್ ಇದ್ದಂತೆ, ಭರತ್ ಚಕ್ರವರ್ತಿ ಇದ್ದಂತೆ ಮಹಾನ್ ಪುಣ್ಯದ ಸಂಪಾದನೆ ಆಗ್ತಾ ಇದೆ. ಈ ಪುಣ್ಯದಿಂದಲೇ ನಿಮ್ಮ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರ ಸಿಕ್ಕುತ್ತದೆ. ಪ್ರತಿಯೊಬ್ಬರಿಗೆ ಅನ್ನಿಸ್ತದೆ ನಮ್ಮ ಮಕ್ಕಳು ಚೆನ್ನಾಗಿ ಇರಬೇಕು, ನಮ್ಮ ಕುಟುಂಬ ಚೆನ್ನಾಗಿ ಇರಬೇಕು, ನಮ್ಮ ಹೆಂಡತಿ, ನಮ್ಮ ಪತಿ, ಗಂಡರು ಎಲ್ಲರೂ ಕೂಡಿ ಇರಬೇಕು, ಯಾರಿಗೆ ಯಾರ ಥರದ್ದು ಜಗಡೆ ಆಗಬಾರ್ದು, ಮನೆಯಲ್ಲಿ ಅಶಾಂತಿ ಆಗಬಾರ್ದು. ಅದು ಅಲ್ಲದೆ ನಮ್ಮ ಬಿಸ್ನೆಸ್, ನಮ್ಮ ವ್ಯಾಪಾರ, ಉದ್ಯೋಗ ಚೆನ್ನಾಗಿ ನಡೀತಾ ಇರಬೇಕು. ಆ ಸಲುವಾಗಿ ನಮಗೆ ಬರೀ ಒಂದೇ ಒಂದು ಕಾರಣ ಇದೆ, ಅದು ಅಂದರೆ ಇಂಥ ಪವಿತ್ರವಾದಂಥ ಈ ಸಂದರ್ಭದಲ್ಲಿ ನಾವು ಸ್ವಲ್ಪ ಧರ್ಮ ಮಾಡಿದರೆ ಸಾಕು, ಆ ಧರ್ಮದಿಂದ ನಮಗೆ ಎಲ್ಲ ಸಿಕ್ಕುತ್ತದೆ. ಈ ಜನ್ಮದಲ್ಲಿ ನಮಗೆ ಏನು ಸಿಕ್ಕಿದೆ ಅದು ನಮ್ಮ ಹಿಂದಿನ ಪುಣ್ಯ ಕರ್ಮ ಇದೆ. ಆ ಪುಣ್ಯ ಕರ್ಮದಿಂದ ನಮಗೆ ಈ ಜನ್ಮದಲ್ಲಿ ಸ್ವಲ್ಪ ಆದರೂ ಏನಾದರೂ ನಮಗೆ ಸಿಕ್ಕಿದೆ. ನಾವು ನಡೆಯಬಹುದು, ಮಾತಾಡಬಹುದು, ನಮಗೆ ರೂಪ ಸಿಕ್ಕಿದೆ, ಸೌಂದರ್ಯ ಸಿಕ್ಕಿದೆ, ಆರೋಗ್ಯ ಸಿಕ್ಕಿದೆ.
ಇದು ಎಲ್ಲ ಧರ್ಮದಿಂದ ಸಿಕ್ಕಿದೆ. ನಮಗೆ ಏನು ರೂಪ ಸೌಂದರ್ಯ ಆರೋಗ್ಯ ಸಿಕ್ಕಿದೆ, ಇದು ಡಾಕ್ಟರ್ದಿಂದ ಸಿಗಲಿಲ್ಲ. ನಾವೇನು ಭಕ್ತಿ ಮಾಡಿದೆ, ಆ ಭಕ್ತಿದಿಂದಲೇ ನಮಗೆ ಈ ರೂಪ ಸೌಂದರ್ಯ ಮತ್ತು ಆರೋಗ್ಯ ಸಿಕ್ಕುತ್ತದೆ ಅಂತ ಹೇಳಿ ನಾವು ನಮ್ಮ ಜೀವನದಲ್ಲಿ ಯಾವಾಗ ನಮಗೆ ಅವಸರ ಸಿಕ್ಕುತ್ತದೆ ಆವಾಗ ನಾವು ನಮ್ಮ ಮನೆ ಮುಂದೆ ಯಾರು ಬಂದರೆ, ತ್ಯಾಗುಗಳು ಬಂದರೆ, ಮುನಿಗಳು ಬಂದರೆ, ಮಾತಾಜಿಗಳು ಬಂದರೆ ಅವರಿಗೆ ನಮಸ್ತನ್ನು ಹೇಳಿ ಬಂದಾಮಿ ಅಂತ ಹೇಳಿ ಇವತ್ತಿಂದು ಪ್ರವಾಸ, ಇವತ್ತಿಂದು ಆವಾಸ, ಇವತ್ತಿಂದು ಆಹಾರ ನಮ್ಮ ಊರಲ್ಲಿ ಆಗಲಿ ನಮ್ಮ ಮನೆಯಲ್ಲಿ ಆಗಲಿ ಸ್ವಾಮಿಗಳು ನಮ್ಮ ಕಡೆಯಿಂದ ಏನು ಸೇವೆ ಆಗುತ್ತದೆ ನಾವು ಆ ಸೇವೆ ಮಾಡಲಿಕ್ಕೆ ನಾವು ತಯಾರಿದ್ದೇವೆ ಅಂತ ಈ ರೀತಿಯಾಗಿ ಯಾರು ಮಾತಾಡ್ತಾರೆ ಅವರಿಗೆ ಪುಣ್ಯ ಸಂಪಾದನೆ ಮಾಡುವಂಥ ಒಂದು ಅವಸರ ಸಿಕ್ಕುತ್ತದೆ. ಮುನಿಗಳು ಬರುವುದು, ನಮ್ಮ ಊರಲ್ಲಿ ಬರುವುದು ಇದು ಒಂದು ಭಾಗ್ಯ. ಮುನಿಗಳು ನಮ್ಮ ಊರಲ್ಲಿ ವಾಸ್ತವ್ಯ ಮಾಡಿದರೆ, ಪ್ರವಾಸ ಮಾಡಿದರೆ ಅದು ನಮ್ಮ ಸೌಭಾಗ್ಯ, ಪರಮ ಸೌಭಾಗ್ಯ, ಅಹೋಭಾಗ್ಯ. ಅದು ಅಲ್ಲದೆ ಮುನಿಗಳದು ಆಹಾರ, ಮುನಿಗಳದು ಪ್ರವಚನ ಯಾವ ಊರದಲ್ಲಿ ಆಗುತ್ತದೆ ಆ ಊರದಲ್ಲಿ ಆಗುವ ಈ ಪರಂ ಸೌಭಾಗ್ಯ ಇಲ್ಲ, ಅದು ನಮ್ಮ ಪರಂ 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 ಸೌಭಾಗ್ಯ ಅಂತ ನಾವು ತಿಳ್ಕೊಂಡು ನಡಿಬೇಕು. ಅಂತ ನಾವು ಜೀವನದಲ್ಲಿ ಇನ್ನೊಬ್ರದ್ದು ಸೇವೆ ಮಾಡಿದರೆ, ಸಾವಿರಾರು ಮಂದಿಗೆ ಊಟ ಕೊಟ್ಟಿದ್ರೆ ಅದು ಒಂದು ಪುಣ್ಯ ಬೇರೆ. ಒಂದು ಸಾಧುಗಳಿಗೆ ನಾವು ಆಹಾರ ದಾನ ಮಾಡಿದರೆ ಸಾವಿರಾರು ಲಕ್ಷಾವಧಿ ಮಂದಿಗೆ ಊಟ ಮಾಡುವಂಥದ್ದು ಪುಣ್ಯ ಒಂದು ಮುನಿರಾಜಿಗೆ, ಸಾಧುಗಳಿಗೆ, ಆಚಾರಿಗೆ ಆಹಾರ ಮಾಡಿದ್ರು ಪುಣ್ಯ ಆಗುತ್ತದೆ ಅಂತ ನಾವು ಪುಣ್ಯವನ್ನು ಮಾಡ್ತಾ ಇರಬೇಕು. ಇವತ್ತು ನಮಗೆ ನಮ್ಮ ಕುಟುಂಬ ಪರಿವಾರದಲ್ಲಿ ಎಲ್ಲ ಉಂಟು, ಆದರೆ ನಮ್ಮ ಮಕ್ಕಳು, ನಮ್ಮ ಸೊಸೆ ನಮ್ಮ ಕೇಳ್ತಾ ಇಲ್ಲ. ಅವರು ನಮ್ಮ ಕೇಳಬೇಕು, ನಾವು ಹೇಳಿದಂತೆ ನಡಿಬೇಕು, ಚೆನ್ನಾಗಿ ನುಡಿಬೇಕು, ಚೆನ್ನಾಗಿ ಆಚರಣೆ ಮಾಡಬೇಕು. ಇದು ಸಿಕ್ಕಿದ್ರೆ ಸಾಕು ನಮಗೆ. ನಮ್ಮ ಮಕ್ಕಳು ಎಲ್ಲಿ ಹೋಗ್ತಾ ಇದ್ದಾರೆ, ಏನು ಮಾಡ್ತಾ ಇದ್ದಾರೆ ಅದು ನಮಗೆ ಗೊತ್ತಾಗ್ತಾ ಇಲ್ಲ. ಇದಕ್ಕೆ ಸಲುವಾಗಿ ಕೂಡ ಪುಣ್ಯನೇ ಬೇಕು. ಯಾರ ತಾಯಿ ತಂದೆ ಅವರು ಬಹಳಷ್ಟು ಪುಣ್ಯ ಮಾಡಿದ್ದಾರೆ, ಅವರ ಮಕ್ಕಳು ಅವರದು ಮಾತು ಕೇಳ್ತಾರೆ. ಯಾರ್ದು ಜೀವನದಲ್ಲಿ ಪುಣ್ಯ ಇಲ್ಲ ಅಂಥ ಅವರಿಗೆ ಅವರ ಮಕ್ಕಳು ಕೇಳುವುದಿಲ್ಲ. ಅಂತ ನಾವು ನಮ್ಮ ಜೀವನದಲ್ಲಿ ಒಳ್ಳೆ ಗೃಹಸ್ಥರು, ಒಳ್ಳೆ ಶ್ರಾವಕರು ಆಗಬೇಕು. ಮುನಿ ಮಾತಾಜಿ ಆದರೆ ಇದು ನಿಮ್ಮ ಭಾರಿ ಪುಣ್ಯ. ಅದು ಆಗಲಿಲ್ಲ ಅಂದರೆ ನಾವು ಒಳ್ಳೆ ಶ್ರಾವಕರಾಗಿ ನಾವು ನಡೆಯಬೇಕು. ಒಳ್ಳೆ ಶ್ರಾವಕ ಯಾರು? ಯಾರಂದರೆ ಗೃಹ ಕರ್ಮಣಾಪಿ ನಿಶ್ಚಿತಂ ಕರ್ಮ ವಿಮಾಷ್ಟು ಖಲು ಗೃಹ ವಿಮುಕ್ತಾನಾಂ ಅತಿಥಿ ನಾಂ ಪ್ರತಿ ಪೂಜಾ ರುಧಿಂ ಬಾರಿ ಧಾವತೆ. ನಮ್ಮ ಆಚಾರ್ಯ ಸಮಂತ ಭದ್ರರು ಹೇಳಿದ್ದಾರೆ, ನಮ್ಮ ಈ ಗ್ರಸ್ತ ಜೀವನದಲ್ಲಿ ಗೊತ್ತಿಲ್ಲ ಎಷ್ಟೊಂದು ಕರ್ಮ ಆಗುತ್ತದೆ, ಎಷ್ಟೊಂದು ಪಾಪ ಆಗುತ್ತದೆ. ನೀವು ಮನೆಗೆ ಎಲ್ಲ ಕೆಲಸ ಮಾಡ್ತೀರಿ, ಅಡುಗೆ ಮಾಡ್ತೀರಿ, ನೀರು ತುಂಬಿತೀರಿ, ಮನೆ ಗುಡಿಸ್ತೀರಾ, ಹೋಲಾಗಿ ಹೋಗ್ತೀರಾ, ದುಕಾನ್ದಾರಿ ಮಾಡ್ತೀರಾ, ಬಿಸ್ನೆಸ್ ಮಾಡ್ತೀರಾ, ಜಾಬ್ ಮಾಡ್ತೀರಾ. ಇದು ಪುಣ್ಯ ಕೆಲಸ ಇಲ್ಲ ಅಮ್ಮ, ಇದು ಎಲ್ಲ ಪಾಪ ಕೆಲಸಗಳು. ನೀವು ಅಡುಗೆ ಮಾಡ್ತೀರಾ, ಇದು ಪುಣ್ಯ ಕೆಲಸ ಇಲ್ಲ. ನೀವು ಏನೋ ಅಣ್ಣ ತಮ್ಮ ಅವರು ಎಲ್ಲ ಬಿಸ್ನೆಸ್ಗೆ ಹೋಗ್ತಾರೆ, ಅದು ಪುಣ್ಯ ಕೆಲಸ ಇಲ್ಲ. ಪುಣ್ಯ ಕೆಲಸ ಮಾಡಲಿಕ್ಕೆ ನಾವು ಬಸ್ತಿಗೆ ಹೋಗಬೇಕು, ನಾವು ಸ್ವತಃ ದೇವ ದರ್ಶನ ಮಾಡಬೇಕು. ಅದು ಅಲ್ಲದೆ ನಾವು ತೀರ್ಥಯಾತ್ರೆಯನ್ನು ಮಾಡಬೇಕು. सम्मेदगढ़ गिरनार चंपापुरी पावापुरी कैलाश को पूजो सदा 24 जिन ನಿರ್ವಾಣ ಭೂಮಿ ನಿವಾಸಕ್ಕೂ ಅಂತ ನಮ್ಮ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಯಾರು ತಮ್ಮ ಜೀವನದಲ್ಲಿ ಎಷ್ಟೊಂದು ತೀರ್ಥ ಮಾಡಿದರೆ ಅದು ಪುಣ್ಯ ಒಂದು ಬೇರೆ ಕಡೆ, ಮತ್ತು ಜೀವನದಲ್ಲಿ ಒಮ್ಮೆ ಸಮ್ಮೇದ್ ಶಿಖರ್ಜಿದು ದರ್ಶನ ಮಾಡಿದರೆ ಅದು ಪುಣ್ಯ ಒಂದು ಬೇರೆ ಕಡೆ. ಭಾವ್ ಸಹಿತ ಬಂದೆ ಜೋ ಕೋಯಿ ತಾಹಿ ನರಕ ಪಶು ಗತಿ ನೈ ಹೋಯಿ ಅಂತ ಹೇಳಿದ್ದಾರೆ. ಯಾರು ತೀರ್ಥಯಾತ್ರೆಯನ್ನು ಮಾಡ್ತಿರ್ತಾರೆ ಅವರಿಗೆ ಯಾವಾಗಲೂ ಕೂಡ ಪಶು ಗತಿ ಸಿಕ್ಕುವುದಿಲ್ಲ, ಅವರು ನರಕ್ಕೆ ಹೋಗುವುದಿಲ್ಲ, ಅವರು ಮನುಷ್ಯಾಗಿ ಹುಟ್ಟುತ್ತಾನೆ, ಮನುಷ್ಯನಾಗಿ ಪುಣ್ಯ ಮಾಡಿ ದೇವಗತಿದಲ್ಲಿ ಹೋಗ್ತಾನೆ. ದೇವಗತಿದಲ್ಲಿ ದೇವೇಂದ್ರ ವಿದ್ಯಾಧರ್ಗಳ ಸುಖವನ್ನು ಉಪಭೋಗಿಸಿ ಮತ್ತು ಮನುಷ್ಯನಾಗಿ ಒಳ್ಳೆಯ ಕುಲದಲ್ಲಿ ಜನ್ಮವನ್ನು ಪಡೆದುಕೊಂಡು ದೀಕ್ಷೆ ಶಿಕ್ಷೆಯನ್ನು ಪ್ರಾಪ್ತ ಮಾಡಿ
ತಪಶ್ಚರ್ಯವನ್ನು ಮಾಡಿ ಅವರು ಕರಂ ನಿರ್ಜನೆ ಮಾಡಿ ಮೋಕ್ಷಕ್ಕೆ ಹೋಗುತ್ತಾರೆ. ಅಂಥ ಪುಣ್ಯ ಸಂಪಾದನೆ ಮಾಡಲಿಕ್ಕೆ ಇಂಥ ಮುನಿಗಳಿದ್ದಂತೆ ನಾವು ದೀಕ್ಷಾ ಕುಲದಲ್ಲಿ ಜನ್ಮ ತಗೊಳ್ಬೇಕು. ಇವತ್ತಿನ ದಿವಸ ಈ ಪೂಜೆ ಪಾಠ ಅರ್ಚನೆ ನಡೀತಾ ಇದೆ. ಈ ಪೂಜೆ ಯಾದ್ರ ಸಲುವಾಗಿ? ನಮ್ಮ ಭಗವಂತರ ಸಲುವಾಗಿ ಇಲ್ಲ. ಭಗವಂತರಿಗೆ ನಿಮ್ಮ ಪೂಜೆ ಬೇಕಾಗಿ ಇಲ್ಲ. ಭಗವಂತರಿಗೆ ನಿಮ್ಮ ಅಭಿಷೇಕ ಬೇಕಾಗಿ ಇಲ್ಲ. ಅವರು ಅರಿಹಂತ ಆಗಿದ್ದಾರೆ, ಅವರು ಸಿದ್ಧ ಆಗಿದ್ದಾರೆ. ಈ ಅಭಿಷೇಕ ಪೂಜಾ ಭಗವಂತರ ಸಲುವಾಗಿ ಇಲ್ಲ, ಅವರದು ಕರಂಛಯ ಆಗಿದೆ, ಅವರ ಸಲುವಾಗಿ ಇದು ಪೂಜೆ ಇಲ್ಲ. ಈ ಪೂಜೆ ನಾವು ಏನು ಮಾಡ್ತೇವೆ ಅಷ್ಟದ್ರವೇನು ನಾವು ಬೆಳಗಿಸ್ತೇವೆ. ನಾವು ಏನೋ ಜಲಫಲೆ ಆಟೋ ಸುಶಿಚಾರ್ ತಾಕೋ ವರ್ಗ ಕರು ಅಂತ ನಾವು ಹೇಳ್ತೇವೆ. ಅದು ನಮ್ಮ ಕರ್ಮ ನಾಶವಾಗಲಿ, ನಮ್ಮ ಪರಿಣಾಮ ಶುದ್ಧವಾಗಲಿ, ನಮ್ಮ ಕರ್ಮದ್ದು ನಿರ್ಜರೆ ಆಗಲಿ ಅಂತ ಹೇಳಿ ನಾವು ಈ ಭಗವಂತರಿಗೆ ಪೂಜಾ ಮಾಡ್ತೇವೆ. ಪಂಚ ಪರಮಿಷ್ಠಿಗಳಿಗೆ ಪೂಜಿಸ್ತೇವೆ. ನವ ದೇವತಾ ನವಗ್ರಹ ತೀರ್ಥಂಕರದ ಪೂಜಾ ನಮ್ಮ ಆತ್ಮ ಕಲ್ಯಾಣ ಸಲುವಾಗಿ ನಾವು ಮಾಡ್ತೇವೆ. ಶಾಂತಿ ಶಿರೋಧಿ ಜಿನೇಶ್ವರ ಶಾಸನಾನಾಂ ಶಾಂತಿ ನಿರಂತರ ಭವಭಾವಿತಾನಾಂ ಶಾಂತಿ ಕಸಾಯ ಜಯ ಜಮೃತ ವೈಭವಾನಾಂ ಶಾಂತಿ ಸ್ವಭಾವ ಮಹಿಮಾನ ಮುಪಾಗತಾನಾಂ. ಹೇ ಭಗವಂತ ಪ್ರಭು, ಹೇ ಪಂಚ ಪರಮೇಷ್ಠಿಗಳೇ, ಹೇ ನಾವು ದೇವತಾ ನಾವು ತೀರ್ಥಂಕರ ಭಗವಂತರೇ, ನಾವು ಏನು ಪೂಜಾ ಮಾಡ್ತೇವೆ, ನೀವು ಅನಂತ ಶಾಂತಿ ಅನಂತ ಸುಖ ಪ್ರಾಪ್ತ ಮಾಡಿದ್ರಿ. ಅದೇ ರೀತಿಯಾಗಿ ನಮಗೆ ಕೂಡ ಅನಂತ ಶಾಂತಿ ಅನಂತ ಸುಖ ಸಿಗಲಿ ಅಂತ ನಾವು ದೇವರೇ ನಿಮ್ಮ ಪೂಜೆ ಪಾದವನ್ನು ನಾವು ಈ ಪೂಜೆ ಅರ್ಚೆ ಮಾಡ್ತೇವೆ ಅಂತ ಈ ವಿಚಾರದಿಂದ ನಾವು ಪೂಜೆ ಮಾಡ್ತೇವೆ. ಗುಣಧರ್ಣಂದಿ ಮಹಾರಾಜರು ಹೇಳಿದರು, ನಮ್ಮ ಈ ಭೋಜನಾಲಯದಲ್ಲಿ 1,00,000 ಮಂದಿ ಊಟ ಮಾಡಿದ್ದಾರೆ. ಅಂದರೆ ಲಕ್ಷಾವಧಿ ಮಂದಿ ಇಲ್ಲಿಗೆ ಬರ್ತಾ ಇದ್ದಾರೆ. ಈ ಲಕ್ಷಾವಧಿ ಮಂದಿಗೆ ಎಲ್ಲ ಪರಿವಾರಕ್ಕೆ ಸುಖ ಶಾಂತಿ ಸಿಗಲಿಗೆ ಈ ಆಯೋಜನೆಗಳು. ಇಂಥ ಆಯೋಜನೆ ಮತ್ತೆ ಮತ್ತೆ ಆಗುವುದಿಲ್ಲ. ಗೋಮಟೇಶ್ವರ ಭಗವಾನ್ ಬಾಹುಬಲಿಯ ಮಹಾಮಸ್ತಕಾಭಿಷೇಕ 12 ವರ್ಷ ಆದ ನಂತರ ಒಮ್ಮೆ ಆಗುತ್ತದೆ. ಅದರಂತೆ ಅದೇ ರೀತಿಯಾಗಿ ನಮ್ಮ ಈ ಕರ್ನಾಟಕ ಪ್ರಾಂತ್ಯದಲ್ಲಿ ಯಾವ ರೀತಿಯಾಗಿ ಶರಣಬೇಲಗುಲ್ದ ಗೋಮಟೇಶ್ವರ ಬಾಹುಬಲಿ ಉಂಟು, ಕಾರ್ಕಳದ ಬಾಹುಬಲಿ, ಬೆನ್ನೂರು ಬಾಹುಬಲಿ, ಧರ್ಮಸ್ಥಳ ಬಾಹುಬಲಿ ಉಂಟು. ಅದೇ ರೀತಿಯಾಗಿ ಎರಡನೇದಾಗಿ ವಿಶ್ವನಲ್ಲಿ ಇಡೀ ಪ್ರಪಂಚದಲ್ಲಿ ಈ ನವಗ್ರಹ ತೀರ್ಥ ಒಂದು ನಿರ್ಮಾಣವಾಗಿದೆ. ನಿಮ್ಮ ಪುಣ್ಯದೆ ಅಮ್ಮ, ನಿಮ್ಮ ಪುಣ್ಯದೆ ಅನ್ನ, ನಿಮ್ಮ ಎಲ್ಲಾರ್ದು ಪುಣ್ಯದಿಂದ ಈ ಧರ್ತಿ ಮೇಲೆ ಈ ಭೂಮಿ ಮೇಲೆ ಇಂಥ ದೊಡ್ಡವಾದಂತಹ ಆಶ್ಚರ್ಯವನ್ನು ಮಾಡಿರುವಂತಹ ಈ ಸುಮೇರು ಪರ್ವತ ನಿರ್ಮಾಣ ಆಗಿದೆ. ನಮ್ಮ ಭಾರತ ದೇಶದಲ್ಲಿ ಇರುವ 106 ಮಂದಿರಗಳು ಜಮೀನ್ ಧ್ವಸ್ತಾಗಿದೆ. ಔರಂಗಜೇಬದ ಕಾಲದಲ್ಲಿ ಎಷ್ಟು ಮಂದಿರಗಳು ನಮ್ಮ ಅವರು ತುಂಡು ತುಂಡು ಮಾಡಿ ಜಮೀನ್ ಧ್ವಸ್ತ ಮಾಡಿದ್ದಾರೆ. ದಿಲ್ಲಿದಲ್ಲಿ ಇರುವ ಕುತುಬ್ ಮಿನಾರ್, ನಮ್ಮ ಜೈನ್ ಮಂದಿರ್ 27 ಮಂದಿರಗಳನ್ನು ವಿಧ್ವಂಸ ಮಾಡಿ ಒಂದು ಕುತುಬ್ ಮಿನಾರ್ ನಿರ್ಮಾಣ ಮಾಡಿದ್ದಾರೆ. ಆದರೆ ನಮ್ಮ ಈ ಯುವಾಚಾರ್ಯ ಗುಣಧರ್ಣಂದಿ ಮಹಾರಾಜ್ ಅವರು ನಿಮ್ಮ ಸಣ್ಣ ಸಣ್ಣ ಕಾಣಿಕೆಗಳು ಸಣ್ಣ ಸಣ್ಣ ದಾನವನ್ನು ತಗೊಂಡು ಈ 405 ಅಡಿದ ಒಂದು ಸುಮೇರು ಪರ್ವತವನ್ನು ನಿರ್ಮಾಣ ಮಾಡಿದ್ದಾರೆ. ಎಲ್ಲಿವರೆಗೆ ಸೂರ್ಯ ಚಂದ್ರ ಇರುತ್ತದೆ ಅಲ್ಲಿವರೆಗೆ ನಮ್ಮ ಈ ತೀರ್ಥ ಇರುತ್ತದೆ. ಅಂತ ಈ ದೊಡ್ಡ ಕೆಲಸವನ್ನು ಮಾಡಿರುವಂಥ ಪುಣ್ಯ ಒಂದು ಸಣ್ಣ ಪುಣ್ಯಿಲ್ಲ, ಕಮ್ಮಿ ಪುಣ್ಯಿಲ್ಲ. ಏನಾದರೂ ಸ್ವಲ್ಪ ವ್ಯವಸಾಯ ಮಾಡೋದು, ಬಿಸ್ನೆಸ್ ಮಾಡೋದು ಅದಕ್ಕೆ ಪುಣ್ಯ ಹತ್ತುತ್ತೆ, ಪರಿವಾರ ನಡೆಸಲಿಕ್ಕೆ ಪುಣ್ಯ ಹತ್ತುತ್ತೆ. ಆದರೆ ನೀವು ಒಂದು ಮಕ್ಕಳಿಗೆ ಓದಿಸಲಿಕ್ಕೆ, ಶಿಕ್ಷೆಯನ್ನು ಕಲೀಲಿಕ್ಕೆ ನಿಮಗೆ ಪುಣ್ಯ ಬೇಕಾಗುತ್ತದೆ. ಆದರೆ ನಮ್ಮ ಈ ಗುಣಧರ್ಣಂದಿ ಮಹಾರಾಜ್ ಅವರು 10,000 ಮಕ್ಕಳಿಗೆ ಸಾಕ್ತಾ ಇದ್ದಾರೆ, ಅವರಿಗೆ ಶಿಕ್ಷಣವನ್ನು ಕೊಡ್ತಾ ಇದ್ದಾರೆ. ಎಷ್ಟು ಪುಣ್ಯ! ಮುಂದಿನ ಭಾವದಲ್ಲಿ ಇವರು ಚಕ್ರವರ್ತಿನಾಗಿ ಹುಟ್ಟುತ್ತಾರೆ. ಇಂಥ ಪುಣ್ಯ ನಮ್ಮ ಗುಣಧರ್ಣಂದಿ ಮಾಡಿದ್ದಾರೆ. ಯಾರು ಒಂದು ಪ್ರತಿಮೆ ಮಾಡ್ತಾರೆ, ಸಣ್ಣ ಮಂದಿರ ಮಾಡ್ತಾರೆ,
ಅವರದು ಪುಣ್ಯ ನಮ್ಮ ಪೂಜ್ಯಪಾದ ಉಮಾಸ್ವಾಮಿ ಆಚಾರ್ಯ ಹೇಳಿದ್ದಾರೆ, ಮುಂದಿನ ಭಾವದಲ್ಲಿ ಅವರು ಮೋಕ್ಷಿಗೆ ಹೋಗುತ್ತಾರೆ. ಇಲ್ಲಿ ಅಷ್ಟು ದೊಡ್ಡ ದೊಡ್ಡ ವಿಗ್ರಹಗಳನ್ನು निर्माण आಗಿದೆ. आमचे इथे मोठे मोठे मूर्ती हे सर्वांनी निर्माण केलेले आहे. काही फलटणकर आहे, अकलूजकर आहे, नातेपुतेकर आहे. बरेचसे लोकांनी इथे मोठी मोठी मूर्ती निर्माण करून स्थापित केलेली आहे. हे पुण्य काही साधारण पुण्य नाही. या पुण्याने तुम्ही पुढच्या भावमध्ये तीर्थंकर सारखे सुख भोगणारे लोक होणार आहे. असा प्रकारचा पुण्य झालेले आहे. आणि हा पुण्याची संधी देणारे ಇದು ಪುಣ್ಯದ ಒಂದು ಸಂಧಿವನ್ನು ಕೊಡುವರು ಅಂದರೆ ಯಾರು? ಈ ಗುಣಧರ್ನಂದಿ ಮಹಾರಾಜಿಗೆ ಗುಣಧರ್ನಂದಿ ಮಾಡುವರು ಯಾರು? ಈ ಗುಣಧರ್ನಂದಿ ಮಹಾರಾಜಿಗೆ ಇಂಥ ಆಚಾರ್ಯ ಯಾರು ಮಾಡಿದ್ದಾರೆ? ಇವರಿಗೆ ಶಿಕ್ಷಣ ಯಾರು ಕೊಟ್ಟಿದ್ದಾರೆ? ಹೇಗೆ ನೀವು ನಿಮ್ಮ ಮಕ್ಕಳದ ತಾಯಿ ತಂದೆ ಅಂತ, ಅದೇ ರೀತಿಯಾಗಿ ನಮ್ಮಂಥ ಶಿಸ್ತ್ರದ ತಾಯಿ ತಂದೆ ಗುರುಗಳಂದ್ರೆ ಯಾರು? ನಮ್ಮ ಗಣಾಧಿಪತಿ ಗಣಧರಾಚಾರ್ಯ ಕುಂತು ಸಾಗರ್ಜಿ ಮಹಾರಾಜರು. ಈ ಕುಂತು ಸಾಗರ್ ಮಹಾರಾಜರು ಈ ಯುಗದಲ್ಲಿ ಇರುವಂತಹ ನಮ್ಮ ಈ ಇಡೀ ಪ್ರಪಂಚದಲ್ಲಿ आज हमारे गुरुदेव कुंतु सागर जी महाराज आज समूचे भारत वर्ष में विचरण करने वाले सभी संत समाज में, साधुओं में, आचार्यों में, तपस्वियों में सबसे ज्येष्ठ श्रेष्ठ और वरिष्ठ यदि कोई आचार्य हैं तो वो गणाधिपति गणधराचार्य हैं. ಭಾರಿ ದೊಡ್ಡವರು. ಇಲ್ಲಿವರೆಗೆ ನಮ್ಮ ಅಷ್ಟು ದೇಶದಲ್ಲಿ ಬಹಳಷ್ಟು ಮುನಿಗಳು ಇದ್ದಾರೆ. 1,000ಕ್ಕಿಂತ ಹೆಚ್ಚು ಮುನಿಗಳು ಇದ್ದಾರೆ. ಆದರೆ ಎಲ್ಲ ಮುನಿಗಳಲ್ಲಿ, ಎಲ್ಲ ಆಚಾರ್ಯಗಳಲ್ಲಿ ಈಗ ಜ್ಯೇಷ್ಠನಾಗಿ, ವರಿಷ್ಠನಾಗಿ, ಶ್ರೇಷ್ಠನಾಗಿ ನಮ್ಮ ಗಣಾಧಿಪತಿ ಗಣಧರಾಚಾರ್ಯ ಕುಂತು ಸಾಗರ್ ಮಹಾರಾಜರು ಆಗಿದ್ದಾರೆ. ಚಪ್ಪಾಳೆ ಹಾಕ್ರೆ ಎಲ್ಲ ಜೋರ್ದಾರ್. तुम्हारे घर में एक बच्चा अच्छा निकलता है तुम्हें बड़ी खुशी होती है. ನಿಮ್ಮ ಮನೆಯಲ್ಲಿ ಒಂದು ಮಕ್ಕಳು ಚೆನ್ನಾಗಿ ಆದರೆ ನಿಮಗೆ ಬಹಳ ಖುಷಿ, ಪ್ರಸನ್ನತೆ ಆಗುತ್ತದೆ. ನಮ್ಮ ಗುರುಗಳಿಗೆ 500 ಶಿಷ್ಯಗಳು ಎಷ್ಟು ನಮ್ಮಂಥ ಆಗಿದ್ದಾರೆ, ಅವರಿಗೆ ಎಷ್ಟು ಖುಷಿ ಇರಬಹುದು. ಈಗಾಗಲೇ ಮಹಾರಾಜರು ನಮ್ಮ ಎಲ್ಲ ಶಿಷ್ಯರು, ನಮ್ಮ ಎಲ್ಲ ಶಿಷ್ಯ ಪರಂಪರೆ ಚೆನ್ನಾಗಿ ಆಗಲಿ ಅಂತ ಹೇಳಿ ಮುನಿ ಪ್ರಸಂಗ ಸಾಗರ್ ಮಹಾರಾಜರವರಿಗೆ ಅವರಿಗೆ ಕೂಡ ಒಂದು ಆಚಾರ್ಯ ಪದ ಅಂದರೆ ಏಲಾಚಾರ್ಯ ಪದ ಸಂಸ್ಕಾರ ಮಾಡಿ ಘೋಷಣೆ ಮಾಡಿದ್ದಾರೆ. ಇದು ಅವರದು ಒಂದು ಮಹಾಂತೆ. ಮನಸ್ಸಿನಲ್ಲಿ ಎಷ್ಟು ಕರುಣಾ ಉಂಟು, ಎಷ್ಟು ವಾತ್ಸಲ್ಯ ಉಂಟು, ಎಷ್ಟು ಉತ್ಸಾಹ ಉಂಟು. ಯಾರಿಗೆ ಸಮ್ಮೇಶ್ ಶಿಖರ್ಜಿ ಹೋಗಲಿಕ್ಕೆ ಆಗುವುದಿಲ್ಲ ಅಂಥ ಅವರಿಗೆ ನಮ್ಮ ಕೋಲ್ಹಾಪುರ ಡಿಸ್ಟಿಕ್ನಲ್ಲಿ, ಬೇಲಗಾಂವದ ಮುಂದೆ ಕೋಲ್ಹಾಪುರ ಡಿಸ್ಟಿಕ್ನಲ್ಲಿ ಕುಂಬೋಜ್ ಬಾಹುಬಲಿದ ಪಕ್ಕದಲ್ಲಿ ಒಂದು 3.5 ಕಿಲೋಮೀಟರ್ ಮೇಲೆ ಅರ್ಧ ಚಂದ್ರಾಕಾರ ಅಂತ ಹೇಳಿ ಲಘು ಸಂವೇದ ಚಲ್ದು ಸ್ಥಾಪನೆ ಮಾಡಿದ್ದಾರೆ. ಅಲ್ಲಿ ಪ್ರತಿಯೊಂದು ವರ್ಷ ಲಕ್ಷಾವಧಿ ಮಂದಿ ದರ್ಶನ ಮಾಡಿ ಪುಣ್ಯ ಸಂಪಾದನೆ ಮಾಡ್ತಾರೆ. ಇಂಥ ದೊಡ್ಡ ಕೆಲಸ ಮಾಡಿದ್ದಾರೆ. ಅದು ಅಲ್ಲದೆ ಕುಂತುಗುರಿದಲ್ಲಿ ಪ್ರತಿಯೊಂದು ವರ್ಷ 106 ಮಕ್ಕಳು ಕಾಲೇಜ್ಗೆ ಕಲಿತಾ ಇದ್ದಾರೆ ಮತ್ತು ಅದರ ಜೊತೆಗೆ ಜೈನ ಧರ್ಮದ ಶಿಕ್ಷಣವನ್ನು ತಗೊಂಡು ಪಂಡಿತ್, ಉಪಾಧ್ಯಾಯ, ವಿದ್ವಾಂಸರು ಆಗ್ತಾ ಇದ್ದಾರೆ. ಇದು ನಮ್ಮ ಕುಂತು ಸಾಗರ್ ಮಹಾರಾಜರದ್ದು ಒಂದು ಅನುಗ್ರಹ ಅಂತ ನಾವು ತಿಳ್ಕೊಳ್ಬೇಕು. ಇಂಥ ಈ ಕುಂತುಗಿರಿ ಕ್ಷೇತ್ರದಲ್ಲಿ ನಾವು ಹೋದರೆ ಅಲ್ಲಿ ಸಾಕ್ಷಾತ್ವಾಗಿ ನಮಗೆ ಚತುರ್ಥ ಕಾಲ ಕಂಡು ಬರುತ್ತದೆ. ನೀವು ಯಾರು ದರ್ಶನ ಮಾಡಿದ್ರಿ ಕುಂತುಗುರಿದಿ ಕೈ ಮೇಲೆ ಮಾಡ್ರಿ, ಚಪ್ಪಾಳೆ ಹಾಕ್ರಿ. ಕುಂತುಗಿರಿ ಕ್ಷೇತ್ರ ಕಿ, ಕುಂತು ಸಾಗರ್ ಮಹಾರಾಜ್ ಕಿ ಜೈ. ಇಂಥ ಸುಂದರವಾದಂಥ ಕುಂತುಗಿರಿ ಕ್ಷೇತ್ರ ಅಲ್ಲಿ ಹೋಗಿದ್ರೆ ಬಿದೆ ಕ್ಷೇತ್ರ ಇದೆ, ಚತುರ್ಥ ಕಾಲ ಇದೆ. ಯಾವ ರೀತಿಯಾಗಿ ಬಿದೆ ಕ್ಷೇತ್ರದಲ್ಲಿ ಯಾವಾಗಲೂ ಮುನಿಗಳು ಕಂಡು ಬರುತ್ತದೆ, ದರ್ಶನ ಆಗುತ್ತದೆ. ಅದೇ ರೀತಿಯಾಗಿ ಯಾವಾಗಲೂ ಕುಂತುಗಿರಿ ಹೋಗಿ ಅಲ್ಲಿ ಯಾವಾಗಲೂ ದರ್ಶನ ಆಗುತ್ತದೆ. ಯಾವಾಗಲೂ ಒಂದು ಮಹೋತ್ಸವ ನಡೀತಾ ಇರ್ತಿರ್ತೆ. ನಾಳೆ 26ನೇ ತಾರೀಖು ಕುಂತುಗಿರಿ ಕ್ಷೇತ್ರ ಮೇಲೆ ಒಂದು ದೊಡ್ಡ ಜಾತ್ರೆ ಉಂಟು. ಸಾವಿರಾರು ಮಂದಿಯಲ್ಲಿ ಕೂಡಿ ಕುಂತುಗಿರಿ ಪರ್ವತ ಮೇಲೆ ಹೋಗಿ ಕುಂತುನಾಥ್ ಭಗವಂತರು ದೊಡ್ಡವಾದಂಥ ಮೂರ್ತಿ ಇದೆ.
ಅವರದು ಮಹಾಮಸ್ತಕಾಭಿಷೇಕ ಆಗುತ್ತದೆ. ಅದು ಅಲ್ಲದೆ ಕಲಿಕೊಂಡ ಚಿಂತಾಮಣಿ ಭಗವಂತರದ್ದು ಮಹಾಮಸ್ತಕಾಭಿಷೇಕ ಆಗುತ್ತದೆ. ನೀವೆಲ್ಲರೂ ಯಾರು ಕುಂತುಗುರಿ ಹೋಗಲಿಲ್ಲ, ಅವರು ಕುಂತುಗುರಿ ಹೋಗಿ ಅವಶ್ಯ ದರ್ಶನ ಮಾಡಿ. ಅದೇ ರೀತಿಯಾಗಿ आज मैं गुरुदेव गणाधिपति गणधराचार्य कुंतु सागर महाराज से निवेदन करूंगा कि गुरुदेव आपके शिष्य युवाचार्य गुणधर नंदी महाराज ने इतना बड़ा क्षेत्र यहाँ पर बनाया है. अब इस क्षेत्र पर भी स्थापना हो करके लगभग इसको भी 20 साल होने जा रहे हैं. अभी 20 साल में कोई वार्षिकोत्सव नहीं हुआ. हे गुरुदेव, आप नवग्रह तीर्थ पर वार्षिकोत्सव की, युवाचार्य महाराज कहाँ है, इस नवग्रह तीर्थ क्षेत्र पर भी वार्षिकोत्सव की एक तिथि यहाँ पर प्रदान करें, जिससे हर साल इस क्षेत्र पर वार्षिकोत्सव पर हजारों लोग इकट्ठे हो करके यहाँ का महोत्सव का आनंद ले सकें. वो तिथि आप दीजिए. ಈ ತೀರ್ಥ ಮೇಲೆ ಇನ್ನೂವರೆಗೆ ವಾರ್ಷಿಕ ಉತ್ಸವ ಇಲ್ಲ ಅಂತ ನಾವು ಗುರುಗಳಿಗೆ ಹೀಗೆ ಹೇಳಿದ್ದೇವೆ. ಗುರುಗಳೇ, ಈ ತೀರ್ಥ ಕ್ಷೇತ್ರ ಮೇಲೆ ಪ್ರತಿಯೊಂದು ವರ್ಷ ಒಂದು ವಾರ್ಷಿಕೋತ್ಸವ ಆಗಬೇಕು ಅಂತ ಒಂದು ತಿಥಿಯನ್ನು ನಮಗೆ ಕೊಡಿ. ನೀವು ಎಲ್ಲರೂ ಚಪ್ಪಾಳೆ ಹಾಕಿ ಗುರುಗಳಿಗೆ ನಿವೇದನೆ ಮಾಡೋದು. ಎರಡು ಕೈ ಮೇಲೆ ಮಾಡಿ ಹೇಳ್ರಿ, ಎರಡು ಕೈ ಮೇಲೆ ಮಾಡಿ ಹೇಳ್ರಿ, ನಮಗೆ ಈ ತಿಥಿ ಇಲ್ಲಿ ಒಂದು ಬೇಕು ವಾರ್ಷಿಕೋತ್ಸವ ಮಾಡಲಿಕ್ಕೆ. ಆಯಿತು, ನಾಳೆ ಇಲ್ಲಿ ಕೂಡ ಒಂದು ಮಸ್ತಕಾಭಿಷೇಕ ಉಂಟು. ಈ ಅಭಿಷೇಕ ಆಪ್ ಸಬ್ ಲೋಗ್ ದೇಖೆ. ಯಾರು ಕಲಶ ತಗೊಳ್ಳಿಲ್ಲ ಅವರು ಕಲಶ ತಗೊಳ್ರಿ. ಜಾಸ್ತಿ ಇಲ್ಲ, ಒಂದು 1000 ರೂಪಾಯಿದು ತಗೊಳ್ರಿ. ನಮ್ಮ ದಾನ ಒಳ್ಳೆ ಕ್ಷೇತ್ರದಲ್ಲಿ ಹೋಗುತ್ತದೆ. ವಿದ್ಯಾದಾನ ಆಗುತ್ತದೆ, ಆಹಾರ ದಾನ ಆಗುತ್ತದೆ, ಅದು ಎಲ್ಲ ಸುಮೇರು ಪರ್ವತ ಸಲುವಾಗಿ ದಾನ ಆಗುತ್ತದೆ ಅಂತ ಹೇಳಿ ಒಂದೊಂದು ಕಲಶ ಪ್ರತಿಯೊಬ್ಬರು ಪ್ರತಿಯೊಂದು ಮನೆಗೆ ಹೋಗಬೇಕು. ಈ ರೀತಿಯಾಗಿ ನಾವು ಪ್ರಯಾಸ ಮಾಡಬೇಕು. ಅದರಂತೆ ನಮ್ಮ ಗುರುಗಳಾದ ಕುಂತು ಸಾಗರ್ ಮಹಾರಾಜರ ಶಿಷ್ಯ ಶ್ರೀ गुणभद्र नंदी महाराज आचार्य इल्ली इदारे. गुणधर नंदी महाराज कहाँ बैठे? गुणभद्र महाराज ये आ गए. स्वामी जी, आपकी तरफ से हमने एक प्रार्थना गुरुदेव से की है, और वो प्रार्थना ये की है कि यहाँ पर वार्षिक उत्सव की एक तिथि गुरुदेव के मुखारबिंद से डिक्लेयर करवाना है. आप भी निवेदन जोरदार चप्पाಳೆ ಹಾಕಿ ಮಹಾರಾಜರು ಮಂಜೂರಿ ಕೊಟ್ಟಿದ್ದಾರೆ. ಯಾವ ರೀತಿಯಾಗಿ ರಾಷ್ಟ್ರಪತಿ ಪ್ರಧಾನಮಂತ್ರಿದು ಸಿಗ್ನೇಚರ್ ಬೇಕಲ್ಲ, ಯಾವುದು ಒಂದು ಬಿಲ್ ಪಾಸ್ ಆಗಲಿಕ್ಕೆ, ಅದರಂತೆ ನಮ್ಮ ವಾರ್ಷಿಕೋತ್ಸವದ ಬಿಲ್ ಪಾಸ್ ಆಗಲಿಕ್ಕೆ ಯುವಾಚಾರ್ಯ ಗುಣಧರ ನಂದಿ ಮಹಾರಾಜರು सम्मति ಕೊಟ್ಟಿದ್ದಾರೆ. गुणभद्र आचार्य वहां पर खड़े हो जाएं और गुणभद्र आचार्य महाराज रवर कुंतु सागर महाराज, गुणभद्र आचार्य महाराज शिष्य सागर भैया, इವರು ಗುಣಭದ್ರ ಮಹಾರಾಜರು, ಇವರ ಹಸ್ತದಿಂದ ಕುಂತು ಸಾಗರ್ ಮಹಾರಾಜರದ ಸಾನ್ನಿಧ್ಯದಲ್ಲಿ ಹುಂಚಾ ಪದ್ಮಾವತಿದಲ್ಲಿ 16ನೇ ಮಾರ್ಚ್ಗೆ ಒಂದು ಮುನಿ ದೀಕ್ಷಾ ಕಾರ್ಯಕ್ರಮ ಆಗ್ತಾ ಇದೆ. ಎಲ್ಲರೂ ಅಲ್ಲಿ ಬರಬೇಕು. ಅದರಂತೆ ಕೊನೆಗೆ ನಮ್ಮ ಮಾತು ಎಲ್ಲರೂ ಕೇಳಿದ್ರಿ, ಮಾಂಗಿ ತುಂಗಿ ನೋಡಿದ್ರಿ, ಗಜಪಂಥ ನೋಡಿದ್ರಿ. ಮಾಂಗಿ ತುಂಗಿ ಸಿದ್ಧ ಕ್ಷೇತ್ರ 99 ಕೋಟಿ 99 ಕರೋಡ್ ಅಂದ್ರೆ 99 ಕೋಟಿ ಮುನಿಗಳು ಮಾಂಗಿ ತುಂಗಿದಿಂದ ಮೋಕ್ಷ ಹೋಗಿದ್ದಾರೆ. ಅದರ ಪಕ್ಕದಲ್ಲಿ ಒಂದು ನಮೋಕಾರ್ಥ ತೀರ್ಥದ ನಿರ್ಮಾಣ ಆಗಿದೆ. ಅದರ ಸಲುವಾಗಿ ಮುಂದಿನ ವರ್ಷ 6 ಫೆಬ್ರವರಿದಿಂದ 13 ಫೆಬ್ರವರಿವರೆಗೆ ಅಂತಾರಾಷ್ಟ್ರೀಯ ಇದೇ ರೀತಿಯಾಗಿ ದೊಡ್ಡ ಪಂಚ ಕಲ್ಯಾಣಕ ಮಹೋತ್ಸವ ಮತ್ತು ಮಹಾಮಸ್ತಕಾಭಿಷೇಕ ಆಗುತ್ತದೆ. ತಾವು ಎಲ್ಲರೂ ಬರಬೇಕು. ಎಲ್ಲರೂ ನಮಗೆ ಕರೀತಾರೆ, ಮಹಾರಾಜರೇ ನಮ್ಮೂರಿಗೆ ಬನ್ನಿ. ಈಗ ನಾವು ನಿಮ್ಗೆ ಕರೀತೇವೆ, ಎಲ್ಲರೂ ನಮೋಕಾರ ತೀರ್ಥಕ್ಕೆ ಬರಲೇಬೇಕು. ಏನ್ರಿ? ಎಲ್ಲರೂ ಚಪ್ಪಾಳೆ ಹಾಕ್ರಿ. बोलिए कुंतु सागर जी महाराज की, ಪ್ರಜ್ಞಾಶ್ರವಣಾಚಾರ್ಯ ದೇವನಂದಿ ಜಿ ಗುರುದೇವ ಕಿ ಜೈ. ಬಹಳ ಶಾಂತಿದಿಂದನೂ ಎಲ್ಲ ಮಾತು ನಮ್ಮ ಕೇಳಿದ್ರಿ. ನಾವು ಕರ್ನಾಟಕದವರು ಇಲ್ಲ, ಆದ್ರೆ ನಮ್ಮ ಕರ್ನಾಟಕದಲ್ಲಿ ಬಂದು ನೀವು ನಮಗೆ ಚಟ್ನಿ ಭಾಕರಿ ಕೊಡ್ತೀರಲ್ಲ, ಅದರ ಸಲುವಾಗಿ ನಾವು ಕನ್ನಡ ಕಲ್ತಿ ಕನ್ನಡ ಮಾತಾಡಿದ್ದೇವೆ.
ಜೈಕಾರ ಗುರುದೇವ್ಕ ಜೈ ಜೈ ಗುರುದೇವ್. ನಮ್ಗೆ ಕನ್ನಡ ಊಟ, ಕನ್ನಡದ ಮಂದಿ, ಕನ್ನಡದ ಭಾಷೆ ಬಹಳ ಪಸಂದ, ಬಹಳ ಚೆನ್ನಾಗಿ ಅನಿಸ್ತದೆ. ಆದ್ರಿಂದ ನಾವು ಕನ್ನಡ, ನಮ್ಮ ಸಂಘದಲ್ಲಿ ಯಾರೂ ಕನ್ನಡ ಮಾತಾಡೋರು ಇಲ್ಲ. 45 ವರ್ಷ ಹಿಂದೆ ನಾವು ಏನು ಸ್ವಲ್ಪ ಕನ್ನಡ ಕಲ್ತಿದ್ದೇವೆ, ಅದೇ ಕನ್ನಡನ್ನು ನೆನೆಸಿ ಸ್ವಲ್ಪ ನಿಮ್ಮ ಮುಂದೆ ಮಾತಾಡ್ತಾ ಇದ್ದೇವೆ. ಏನಾದರೂ ತಪ್ಪಾದ್ರೂ ಎಲ್ಲರೂ ತಿದ್ದಬೇಕು, ಸುಧಾರಿಸಬೇಕು ಅಂತ ಹೇಳಿ ಮತ್ತೊಮ್ಮೆ ಎಲ್ಲರಿಗೆ ಆಶೀರ್ವಾದವನ್ನು ಕೊಟ್ಟು ನಮ್ಮ 2 ಶಬ್ದಗಳಿಗೆ ವಿರಾಮ ಕೊಡ್ತೇವೆ. ಮಹಾವೀರ್ ಭಗವಾನ್ ಕಿ ಆಗ್ಲಿ. ಬನ್ನಿ, ಬಹಳ ಚಂದ ಸುಂದರವಾದಂತ ತಮ್ಮ ಅಭಿವ್ಯಕ್ತಪಡಿಸಿದ್ದಾರೆ. ಕರ್ನಾಟಕ ಫಸ್ಟ್ ನ್ಯೂಸ್ದವ್ರು ಒಳ್ಳೆ ರೀತಿಯಲ್ಲಿ ವಾಣಿ ಪ್ರಸಾರ ಮಾಡಿದ ಜೋರಾಗಿ ಚಪ್ಪಾಳೆ ಕಟ್ಟು ಸ್ವಾಗತ ನೀಡಿ ಅವ್ರ ಪರಿವಾರ ಸಹಿತ ಬೇಂದ್ರ ದುಪ್ಪಟ್ಟ ಕೊಟ್ರಿ, ಹಾಕ್ರಿ. ಈ ಹುಡುಗಿ ಕಳ್ಕೊಂಡು ನಮ್ಮ ಕಡೆ ಬಂದ ಬಹಳ ಚಂದ, ಅಳ್ತಾ ಇಲ್ಲ ಪಿಳಿತಾ ಇಲ್ಲ, ನಾವೇ ಇಟ್ಕೊಂಡ್ಬಿಡ್ತಾವ. ಯಾರ್ದೈತಿ ಅನ್ನೋದು ನೀ ಯಾರಕ್ಕಿದೆ? ಏನು ಆರಾಮ್ ಶಿವಾಲಯದಂಗೆ ಆನಂದ ಇದ್ದಂಗೆ ಇದ್ದಾಳೆ ಆಕಿ. ಅವ್ರ ಅಪ್ಪಗೆ ಗೊತ್ತಿಲ್ಲ, ಎಲ್ಲಿ ಅಡ್ಕೋತ ಇಲ್ಲಿ ಬಂದು ಬಿಟ್ಟಿತ್ತು ನೋಡ್ರಿ. 2 ಮಿನಿಟ್ स्वागत टीवी फर्स्ट के ये है न्यूज वाले, बहुत सुंदर कवरेज किया है. तरी ಬೇಗನೆ ತರಿ. ಎಲ್ಲರೂ ಚಪಾಳಿ ಬಾರಿಸಿ ನ್ಯೂಸ್ ಪೇಪರ್ ನೋಡಿ. ಅದೇ ರೀತಿ ಮಹಂತೇಶ್ವರ್ ಇದ್ದಾರೆ, ನಮ್ಮ ಸೆಕ್ಯೂರಿಟಿ, ನಮಗೆಲ್ಲ ಇನ್ಚಾರ್ಜ್, ಅವ್ರಿಗೆ ಭೀ ಆಶೀರ್ವಾದ. ಅವರು ಒಳ್ಳೆ ಕೆಲಸ ಮಾಡಿದಾರೆ. ಜೋರಾಗಿ ಚಪ್ಪಾಳೆ ಕೊಟ್ಟು ಸ್ವಾಗತ ಮಾಡ್ರಿ. ನಮ್ಮ ಡೇ ನೈಟ್ ಸುರಕ್ಷಾ ಇವರ ಕೊಡ್ತಾ ಇದ್ದಾರೆ. ಜೋರಾಗಿ ಚಪ್ಪಾಳೆ ಕಟ್ಟಿ ಸ್ವಾಗತ ನೀಡ್ರಿ. ಅಭಿನಂದನ करते हम स्वागत करते अभिनंदन करते हम स्वागत करते. आइए गणाधिपति गणेंद्राचार्य कुंसाजी महाराज का सद्बोधन. ಎಲ್ಲರೂ ಕೈ ಮುಕ್ಕುರಿ, ಪ್ರಾರ್ಥನಾ ಸಲ್ಲಿಸ್ರಿ. ಹೇ ಆಚಾರ್ಯ ಭಗವಂತ ಅನ್ರಿ, ಹೇ ಆಚಾರ್ಯ ಭಗವಂತು, ಹೇ ಆಚಾರ್ಯ ಭಗವಂತ, ನಮ್ಮ ಜೀವನ ಕಲ್ಯಾಣ ಸಲುವಾಗಿ ನಮ್ಮ ಜೀವನ ಕಲ್ಯಾಣ ಸಮಾಜ ಸದ ಉಪದೇಶ ನೀಡಬೇಕಂತೇಳಿ ಅನುನಯ ವಿನಯ ಪ್ರಾರ್ಥನಾ ನಮೋಸ್ತು ಗುರುದೇವ್. ನಮೋಸ್ತು. मंगलम भगवान वीरो मंगलम गौतमो गणी मंगलम कुंदकुंदाद्यो जैन धर्मोस्तु मंगलम सर्वमंगल मांगल्यम सर्वकल्याणकारकम प्रधानम सर्वधर्मानां जैनम जयतु शासनम. जय बोलो 1008 से चिंतामणि पार्श्वनाथ भगवान की जय. ये जोराने हेडबेकला. जय बोलो 1008 श्री महावीर भगवान की. परम गुरुदेव आचार्य श्री महावीर कीर्ति जी महाराज की. परम गुरुदेव आचार्य श्री विमल सागर जी महाराज की. परम गुरुदेव आचार्य श्री सन्मत सागर जी महाराज की. 3 कम 9 करोड़ मुनिराज की. अहिंसा परमो धर्म की. नवग्रह तीर्थ क्षेत्र की. जय बोलो गणाधिपति गणेंद्राचार्य कुंतु सागर जी मुनि महाराज की जय. हाँ देखिए, अंतिम क्षण चल रहा है. अंत भला सो सब भला कहा है. हम यहां पर 11 जनवरी को आए और ये पंच कल्याण प्रतिष्ठा महोत्सव एकदम सहज रीति से, शांतिपूर्वक, निरुपद्रव, निर्विघ्न एक एक दिन होता गया. और आज 25 हो गया, कल 26, खेल खत्म. अभी आप इतने सारे यहां पर हैं, परसों यहां पर इने गिने लोग होंगे. देखिए, पुण्य का प्रभाव विशेष होता है. पुण्य के प्रभाव से मनुष्य जीवन सार्थक होता है. भव समुद्र से पार होने के लिए
जीव के पल्ले में पुण्य होना, वैसा ही द्रव्य, वैसा ही क्षेत्र, वैसा ही काल, वैसा ही भाव जो है उपलब्ध होना, वो महापुण्य होता है तो होता है। आप लोग श्रावक हैं, मैं समझता हूं ये पंचकल्याण प्रतिष्ठा महोत्सव के दिनों में आप लोगों ने खूब आनंद लिया। खाने का आनंद, प्रोग्राम देखने का आनंद, गुरुजनों का आशीर्वाद का आनंद, आनंद ही आनंद। ये सामूहिक पुण्य भवांतरों में जाकर के काम आता है। हमारे आचार्यों ने कहा सामूहिक पाप और सामूहिक पुण्य। अगर सामूहिक पाप किया तो फल भी सामूहिक ही आता है। एक नगर से मुनिराज विहार कर रहे, नगर में सारे के सारे अज्ञानी लोग, मूर्ख लोग, धर्म को नहीं जानने वाले, मुनिराज नगर में प्रवेश किया। नगर के लोगों ने उपद्रव प्रारंभ कर दिया, कटु वचन बोलना, गाली गलौज करना, मिट्टी कंकड़ फेंकना आदि मुनिराज के ऊपर उपसर्ग प्रारंभ किया। क्या हुआ? वहां पर एक कुमार का घर था। वो कुमार बहुत सज्जन और धर्म प्रेमी। उसने सब लोगों को मना किया, अरे ये दिगंबर साधु अपना आत्म कल्याण के मार्ग को छोड़ करके कुछ भी नहीं करते हैं, ऐसे मां संत वितरागी साधु के ऊपर उपसर्ग करना ठीक नहीं है। उसने उपसर्ग दूर किया। पाप तो पाप है, पाप कर्म का उदय आया, नगरी में आग लग गई और सारे के सारे घर जल गए, सब मर गए। सिर्फ उस कुमार का घर बच गया, कुमार बच गया। हमारे सगर चक्रवर्ती का जब हम चरित्र पढ़ते हैं तो क्या होता है? सगर चक्रवर्ती के जो पुत्र हैं, 60,000 पुत्र, वो धर्मेंद्र के उपद्रव से नाश को प्राप्त हो गए। सगर चक्रवर्ती ने जाकर के मुनिराज से पूछा, भगवान ये 60,000 के 60,000 पुत्र, ऐसा उन्होंने कौन सा पाप किया जिसके कारण एक साथ मारे गए? मुनिराज कहने लगे, कारण के बिना कार्य नहीं होता है। एक आहार देता है, 20 लोग अनुमोदना करते हैं तो आहार देने वाले को और अनुमोदना करने वाले को एक सर का फल मिलता है। फल में किसी प्रकार की कोई कमी नहीं। अगर निष्कसाय है, मंद कसाई है, कुछ ही भावों में मोक्ष जाने वाले हैं, ऐसे जो जीव हैं वो मुनिराज को उत्तम मध्यम जघन्य पात्र को आहार दिए। उत्तम भोग भूमि, मध्यम भोग भूमि और जघन्य भोग भूमि एक साथ जाते हैं, एक साथ पैदा होते हैं। भवांतरों में भी एक साथ होकर के मोक्ष चले जाते हैं। यहां पर ये पंचकल्याण प्रतिष्ठा महोत्सव के अंदर लाखों की तादाद में, ये 11 दिन के अंदर मैं समझता हूं लाखों लोग यहां पर आए। सारे के सारे जैन ही आए वैसा कोई बात नहीं है। जैन भी आए और जैनेतर लोग भी आए। सभी लोगों ने एक सर का आनंद लिया है, एक सर का पुण्य बंद किया है, एक सर का सारे के सारे स्टेज पर आकर के, मंडप में आकर के
और जो कुछ यहाँ पुण्य क्रिया हो रही है उनकी अनुमोदना की है। स्टेज पर बैठने वाले इंद्र इंद्राणी उन्होंने साक्षात पूजा किया। आपको पूजा करने को नहीं मिला, आपने देखा, आनंद अनुभव किया, आपके मन में शांति आई। ये सारा का सारा पुण्य भवांतरों में जाकर के सुख देने वाला है, शांति देने वाला है, जीवन आपका निरुपद्रव रूप होने वाला है, उसका फल है। तो हमें क्या करना है? आप सब लोगों को अगर सच्चा सुख चाहिए, शांति चाहिए, जीवन निरुपद्रव चाहिए, तो आप लोग क्या करिए? इसी प्रकार के कारण जुटाते रहिए जहां पर शांति का मार्ग हो, सुख का मार्ग हो। मात्र जीवन में यही तुम्हारे साथ में जाने वाला है और कुछ साथ में जाने वाला नहीं। आप सब लोगों को ध्यान में रखना है, आप सब लोगों को मरना है। जो पैदा हुआ वो अवश्य मरेगा ही, अमर होकर के कोई नहीं आया। अगले भव में आपको उसका फल मिलेगा। ज्यादा कहने की कोई आवश्यकता नहीं है। बड़े बड़े तत्वज्ञ, हेलो, बड़े बड़े विद्वान, बड़े बड़े शास्त्री, आचार्य परमेष्ठी, उपाध्याय परमेष्ठी, एलाचार्य परमेष्ठी, साधु परमेष्ठी, गणनियारिका माता जी और आने वाले स्टेज पर विशेष विद्वान नेतागण जिन्होंने अच्छे अच्छे भाषण किए, उपदेश किए और सारा का सारा आप लोगों ने सुना है। उसी बात को मैं भी सुनाने के लिए बैठूं तो ठीक बात नहीं है। अभी आप सब लोग जो क्या हैं, हमारे गुणधर जी, गुणधर आचार्य महाराज खड़े हैं, आगे का प्रोग्राम क्या होने वाला बताने वाले हैं। आप सब लोगों को मेरा आशीर्वाद, आशीर्वाद, बहुत बहुत आशीर्वाद। नमस्ते, महावीर भगवान नमस्ते। की जय।